ಗಾಯಗೊಂಡಿದ್ದ ತನ್ನ ಮರಿಯನ್ನ ರಕ್ಷಿಸಲು ಪ್ರಯತ್ನಿಸುತ್ತಿರುವ ತಾಯಿ ಕರಡಿಯ ಹೃದಯ ವಿದ್ರಾವಕ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಇದು ನೆಟ್ಟಿಗರನ್ನ ಭಾವುಕರನ್ನಾಗಿಸಿದೆ. ತಾಯಿ ಕರಡಿಯೊಂದು ತನ್ನ ಒಂದು ಮರಿಯನ್ನ ಬೆನ್ನಿನ ಮೇಲೆ ಇಟ್ಟುಕೊಂಡು ಗಾಯಗೊಂಡಿರುವ ಇನ್ನೊಂದು ಮರಿಯನ್ನ ರಸ್ತೆ ಬದಿಗೆ ಎಳೆದೊಯ್ಯುತ್ತಿರುವಂತಹ ಕರುಣಾಜನಕ ದೃಶ್ಯವಿದು. ತಾಯಿಯ ಪ್ರಪಂಚ ಅಂದ್ರೆ ಅದು ಮಕ್ಕಳು. ತಮಗೆಷ್ಟೇ ಕಷ್ಟ ಬಂದರೂ ಸರಿ, ತಮ್ಮ ಮಕ್ಕಳಿಗಾಗಿ ತಾಯಿ ಜೀವನವನ್ನ ಸಾಗಿಸ್ತಾಳೆ. ತನ್ನ ಮಕ್ಕಳಿಗೆ ಯಾವುದೇ ಕಷ್ಟ ಬರದಂತೆ ನೋಡ್ಕೊಳ್ತಾಳೆ. ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದ್ರೆ ಅವಳಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ತಾಯಿಯನ್ನ ಕರುಣಾಮಯಿ ಎಂದು ಕರೆಯೋದು. ಮನುಷ್ಯರಲ್ಲಷ್ಟೇ ಅಲ್ಲ, ಪ್ರಾಣಿಗಳಲ್ಲಿಯೂ ಕೂಡ ಹೀಗೆಯೇ. ಮಕ್ಕಳನ್ನ ಕಳೆದುಕೊಳ್ಳೋದು ಅಂದ್ರೆ ಅದು ಸಹಿಸಲ ಸಾಧ್ಯ. ಇದೀಗ ಮಧ್ಯಪ್ರದೇಶದಲ್ಲಿ ನಡೆದ ಘಟನೆಗೆ ಉತ್ತಮ ಉದಾಹರಣೆಯೊಂದು ಎನಿಸಿಕೊಂಡಿದೆ. ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯಲ್ಲಿ ಗಾಯಗೊಂಡಿದ್ದ ತನ್ನ ಮರಿಯನ್ನ ರಕ್ಷಿಸಲು ಪ್ರಯತ್ನಿಸುತ್ತಿರುವ ತಾಯಿ ಕರಡಿಯ ಹೃದಯ ವಿದ್ರಾವಕ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಇದು ನೆಟ್ಟಿಗರನ್ನ ಭಾವುಕರನ್ನಾಗಿಸಿದೆ. ಭೀತಿಗೊಂಡಿರುವಂತಹ ತಾಯಿ ಕರಡಿಯೊಂದು ತನ್ನ ಒಂದು ಮರಿಯನ್ನ ಬೆನ್ನಿನ ಮೇಲೆ ಇಟ್ಟುಕೊಂಡು ಗಾಯಗೊಂಡಿರುವ ಇನ್ನೊಂದು ಮರಿಯನ್ನ ರಸ್ತೆ ಬದಿಗೆ ಎಳೆದೊಯ್ಯುತ್ತಿರುವ ಕರುಣಾಜನಕ ದೃಶ್ಯವಿದು. ಈ ವಿಡಿಯೋ ನೋಡಿದ ನೆಟ್ಟಿಗರು ಕಂಬನಿ ಮಿಡಿದಿದ್ದಾರೆ. ಇನ್ನು ಕೆಲವರು ಸಿಡಿದೆದ್ದಿದ್ದಾರೆ. ಪ್ರಾಣಿಗಳ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸೋದನ್ನ ಹಲವು ಮಂದಿ ಖಂಡಿಸಿದ್ದು ಸುರಕ್ಷಿತ ಚಾಲನೆಗೆ ಕರೆಯನ್ನ ನೀಡಿದ್ದಾರೆ. ಇನ್ನು ವೇಗವಾಗಿ ಬಂದ ವಾಹನವು ಕರಡಿ ಮರಿಯೊಂದಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಮರಿ ಗಂಭೀರವಾಗಿ ಗಾಯಗೊಂಡಿದೆ. ತನ್ನ ಮರಿಗೆ ಗಾಯವಾಗಿರುವುದನ್ನು ನೋಡಿ ತಾಯಿ ಕರಡಿ ಅದಕ್ಕೆ ಸಹಾಯ ಮಾಡಲು ಪ್ರಯತ್ನಿಸುತ್ತಲೇ ಇತ್ತು. ಗಾಯಗೊಂಡ ಮರಿ ಅರ್ಧ ಪ್ರಜ್ಞಾಹೀನವಾಗಿ ರಸ್ತೆಯ ಮೇಲೆ ಬಿದ್ದಿದ್ರಿಂದ ಚಲಿಸಲು ಸಾಧ್ಯವಾಗದೆ ಸುಮಾರು 1 ಗಂಟೆಗಳ ಕಾಲ ಅದರ ಪಕ್ಕದಲ್ಲಿಯೇ ಇತ್ತು. ಇನ್ನೊಂದು ಮರಿ ತಾಯಿ ಕರಡಿಯ ಬೆನ್ನಿಗೆ ಅಂಟಿಕೊಂಡಿತ್ತು. ಗಾಯಗೊಂಡಿರುವ ಮರಿಯನ್ನ ತಾಯಿ ಕರಡಿ ರಸ್ತೆ ಬದಿಗೆ ಎಳೆದೊಯ್ಯಲು ಪ್ರಯತ್ನಿಸಿದೆ. ಈ ಭಾವನಾತ್ಮಕ ಕ್ಷಣವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ತಾಯಿಯ ಪ್ರೀತಿ ಮತ್ತು ನೋವನ್ನ ಪ್ರತಿಬಿಂಬಿಸಿದೆ. ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ತಾಯಿ ಕರಡಿ ಮತ್ತು ಅದರ ಬದುಕುಳಿದ ಮರಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ರು. ವಿಷಾದದ ಸಂಗತಿ ಏನಂದ್ರೆ ಗಾಯಗೊಂಡ ಮರಿಯನ್ನ ಉಳಿಸಲು ಸಾಧ್ಯವಾಗಿಲ್ಲ. ಈ ಘಟನೆಯು ಅರಣ್ಯ ಪ್ರದೇಶದಲ್ಲಿ ವಾಹನಗಳನ್ನ ವೇಗವಾಗಿ ಓಡಿಸೋದ್ರಿಂದ ಮತ್ತು ಅವು ವನ್ಯಜೀವಿಗಳಿಗೆ ಉಂಟು ಮಾಡುವಂತಹ ಅಪಾಯಗಳ ಬಗ್ಗೆ ಪ್ರಶ್ನೆ ಏಳುವಂತೆ ಮಾಡಿದೆ.